ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಶಿಷ್ ಶರತ್ ಕನ್ನಡ ವ್ಲಾಗ್. ನಾನು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮುದ್ದೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಯಾರು ಈಗ ಮುದ್ದೆ ಮಾಡೋದು ಕಲಿತಾ ಇದ್ದಾರೆ ಹಾಗೂ ಮುದ್ದೆ ಹದವಾಗಿ ಚೆನ್ನಾಗಿ ಬರಲ್ಲ ಅನ್ನೋರಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂಚೂರು ಗಂಟಿಲ್ದಂಗೆ ಯಾವ ರೀತಿ ಈ ಮುದ್ದೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿ ನೀರು ಕಾಯಿಸ್ಕೊಳ್ಳಿ. ಮೊದಲು ಚೆನ್ನಾಗಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಳ್ಳಿ. ಮಳ್ತಿರೋ ನೀರಿಗೆ ನಾನು ಡೈರೆಕ್ಟಾಗಿ ಈ ಥರ ಹಸಿಟ್ಟು ಹಾಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಸಿಟ್ಟು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಈ ರೀತಿ ಚೆನ್ನಾಗಿ ಹಸಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು. ಅಂದರೆ ಒಂದು 5 ನಿಮಿಷ, ಒಂದು 10 ನಿಮಿಷ ಈ ಥರ ಕುದಿಸ್ಕೊಳ್ಳಿ. ಚೆನ್ನಾಗಿ ಈ ಥರ ಕುದಿದ್ಮೇಲೆ ಕುದಿಸ್ಕೊಳ್ಳಿ. ಆವಾಗ ಒಂಚೂರು ಗಂಟು ಬರಲ್ಲ. ಈ ಥರ ಕುದಿಸ್ಕೊಂಡು ಚೆನ್ನಾಗಿ ಸ್ಲಿಮ್ ಉರಿ ಮಾಡಿಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕುದಿಸ್ಮೇಲೆ ಈ ಥರ ಸ್ಟವ್ ಸ್ಲಿಮ್ ಉರಿ ಮಾಡಿಕೊಂಡು ಈ ಥರ ನೀರನ್ನ ಸ್ವಲ್ಪ ಎತ್ತಿಟ್ಕೊಳ್ಳಿ. ಅಂದರೆ ಯಾಕೆ ಈ ಥರ ನೀರು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಫುಲ್ಲು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಆವಾಗ ಗಂಟು ಬಂದ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಎತ್ತಿಟ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಸೌಟ್ ಬಳಸ್ತಾ ಇದ್ದೀನಿ. ಯಾವುದೇ ರೀತಿಯ ಮರದ್ದು ಬಳಸ್ತಾ ಇಲ್ಲ ನಾನು. ನನಗಿದೇ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಇದರಲ್ಲೇ ಬಳಸ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆ ಬಳಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಹೆಂಗೆ ಬೇಕು ಹಂಗೆ ಕಲಿಸ್ಕೋಬೋದು ನೀವು. ಹಿಂಗೆ ಕಲಿಸ್ಬೇಕು ಅಂತ ಏನಿಲ್ಲ. ನೋಡಿ, ನಾನು ತುಂಬ ಈಸಿಯಾಗಿ ಆರಾಮಾಗಿ ಕಲಿಸ್ತಾ ಇದ್ದೀನಿ, ಒಂಚೂರು ಗಂಟಿಲ್ದಂಗೆ. ನೀವು ಈ ಥರ ಸೌಟಲ್ಲಾಗಿರ್ಬೋದು, ಅಂದರೆ ಸೌಟ್ ಸ್ವಲ್ಪ ಮಂದಾಗಿರೋದು ಬಳಸ್ಕೊಳ್ಳಿ. ನಾನಿಲ್ಲಿ ಮಂದಾಗಿರೋ ಸೌಟನ್ನ ಬಳಸ್ತಾ ಇದ್ದೀನಿ. ತುಂಬ ಗಟ್ಟಿ ಇರೋ ಸೌಟನ್ನ ನಾನು ಬಳಸ್ಕೊಂಡು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ ನಾನು. ಈ ರೀತಿ ಅವಾಗವಾಗ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ನೋಡಿ, ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಗಂಟು ಬರಲ್ಲ ಈ ರೀತಿ ಮಾಡೋದ್ರಿಂದ. ನೀವು ನೋಡ್ಬೋದು, ಸ್ವಲ್ಪ ನನಗೆ ಯಾಕೋ ಗಟ್ಟಿ ಅನ್ನಿಸ್ತೈತೆ. ನಂಗೆ ಸ್ವಲ್ಪ ಸಾಫ್ಟಾಗಿರಬೇಕು ಮುದ್ದೆ. ಅದಕ್ಕೆ ಎಕ್ಸ್ಟ್ರಾ ನೀರು ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಗಂಟಿಲ್ದಂಗೆ ಈ ರೀತಿ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಒಂಚೂರು ಗಂಟಿಲ್ಲ. ನೀವು ಒಂದು ಸತ ಟ್ರೈ ಮಾಡಿ ನೋಡಿ. ಯಾರು ಮುದ್ದೆ ಬರಲ್ಲ, ಯಾರು ಮುದ್ದೆ ಗಂಟಾಗುತ್ತೆ ಅನ್ನೋರು ಈ ರೀತಿ ಟ್ರೈ ಮಾಡಿ ನೋಡಿ. ಒಂಚೂರು ಮುದ್ದೆ ಗಂಟು ಬರಲ್ಲ. ಈ ರೀತಿ ನಾನು 2 ಮುದ್ದೆ ಆಗೋಷ್ಟು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ. ಕರೆಕ್ಟಾಗಿ ಪಾತ್ರೆ ಬಳಸಿದ್ದೀನಲ್ವ. ನೋಡಿ, ಮೊದಲನೇ ಮುದ್ದೆ ಈ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಶೇಪ್ ನೋಡಿ ಯಾವ ಥರ ಇದೆ, ಒಂಚೂರು ಗಂಟಿಲ್ಲ. ಮತ್ತು ನಾನು ಇನ್ನೊಂದು ಸತ ಹಿಟ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಕೈಯಲ್ಲೇ ನಾದಿ ಈ ಥರ ಮುದ್ದೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.